ಶಿವಲಿಂಗ ಶಿವಲಿಂಗ ಅಯ್ಯಪ್ಪ ಇದೇನಿದೆ ನಾಯಿ ಬಗಳ ಸೌಂಡ್ ಹಾ ನಾಯ ಶಿವಲಿಂಗ ನಾಯಿ ಕಡಿಯಾಕತ್ತೈತ್ರು ಹಚ್ಚ 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 ಇದ್ರ ಕಾಲ್ ಸೇದ್ಲಿ ಅಂತ ಕೆಟ್ಟ ಓದಿತಯ್ಯವ್ವ ನನ್ನ ಕಾಲಿಗೆ ನನ್ನ ನಡ ಅನ್ನೋದು ಹೋತಲ್ಲ ರೀ ರೀ ನಾಯಿ ನಾಯಿ ರೀ ಮಕ್ಕೊಂಡಿರಿ ಯಾ ನಾಯಿ ಬಂದತಿ ನಾಯಿಲ್ಲ ಓ ದೇವ್ರೆ ಅದೇ ಅನ್ಕೊಂಡೆ ನಾನು ವಾ ನಿಮ್ಮ ತಮ್ಮನ ಮನೆಗೆ ಹೋಗೇನಿ ಯಾವಾಗ ತಂದಾನೆ ನಾಲ್ಕು ವರ್ಷ ಮಗ ಒಂದು ನಾಯಿನ ಏನೋ ಬೆನ್ನತ್ತು ಅಂದ್ರೆ ನನಗೆ ಈ ಕೆಟ್ಟ ಹೇಳಂಗಿಲ್ಲ ಅಯ್ಯೋ ದೇವ್ರೆ ಮಕ್ಕೊಂಡೇನಪ್ಪ ನಾನೇನಾರ ಅಲ್ಲಿದ್ದಿದ್ರು ನನ್ನ ಗತಿ ಏನು ನೋಡ್ಲಿ ಅಯ್ಯೋ ದೇವ್ರೆ ಅಯ್ಯಪ್ಪ ಯಾಕ ನೀ ಯಾಕೆ ಎದ್ದು ಕುಂತಿ ನಿಮ್ಮ ಬೆಂಕಿ ತಕ ನಾಯಿ ಅಂತ ತಿಳ್ಕೊಂಡು ನನಗೆ ಜಾಡ್ಸುತ್ತ ಹೋದ್ರಲ್ರಿ ಎಷ್ಟು ಕೇರ ಬಿದ್ದೆ ಗೊತ್ತ ನಾನು ನಡ ಮುರ್ದ ಹೋತ್ ನಂದ ತಗ ನಿಮಗೆ ಏನು ಬಂದತ್ತಂತ ನನ್ನ ತಗ ಓಡ್ತಿರೋದು ಹಾಸ್ಯ ಮಕ್ಕೊಂಡು ನಿನಗೊದ್ನೆ ಅಯ್ಯ ದೇವ್ರೆ ನಾನು ನಾಯಿ ಅಂತ ತಿಳ್ಕೊಂಡು ಓದ್ನೆಲ್ಲಲ್ಲಿ ನೀನಂತ ಗೊತ್ತಾಗಿದ್ರೆ ಒದಿಯ ಕೈಲಿ ಇನ್ನೊಂದು 4 ಹೊತ್ತ ಒದಿತಿದ್ದೆ ಎಂತ ಚಾನ್ಸ್ ಮಿಸ್ ಆತ ಎತ್ತರಿದ್ದಾಗಂತರು ನೀನು ಗಿಡ್ಡು ಬೂಳಿ ಬಕ ನೋಡಿ ಹೊಡ್ಯಾಕ ಮನಸ್ಸ ಬರೋದಲ್ಲ ಈ ಕಣ್ಣು ಮುಚ್ಕೊಂಡಾರ ಒಂದು 4 ಇಕ್ಕರ್ಸ್ಬಾರ್ದನ್ ನಾನು ನಾಯಿ ಅಂತ ತಿಳ್ಕೊಂಡು ಹೊಡೆದೆ ನಾನು ನೀ ಅಂತ ಗೊತ್ತಾಗಿದ್ರೆ 1-2 ಸಲ ಜೋರ್ಸೆ ಗೊತ್ತ ಒದಿತಿದ್ದೆ ಒದಿತಿದ್ರಿ ನನಗೆ ಗೊತ್ತು ಎಲ್ಲ ಸುಳ್ಳು ಯಾಕೆ ಅನ್ಸು ಬಿದ್ದಿಲ್ಲ ಇಲ್ಲ ಗಿಡ್ಮುಳಿ ಖರೇನಾ ನೀನು ಅವನ ನಿಮ್ಮ ತಮ್ಮನ ಮನೆಗೆ ಹೋಗೇನಿ ನಾಯಿ ಬಂತು ನೋಡ ಅಂತೇಳಿ ಅದಂದೆ ಇವನ ಅದನ ಮತ್ತೆ ಯಾಕೆ ನಾಯಿ ತಂದ ನೀವ ಅಂತೇಳಿ ನಾಯಲ್ಲಪ್ಪ ನಾಯಿ ಬಾಲ ಆತ ಏನೇ ಏನ್ರಿ ಮತ್ತೆ ನಿಮ್ಮ ತಮ್ಮ ನಾಯಿ ಕಿತ್ತ ಆತತ ಈಗ ತಣ್ಣಗ ಮಕ್ಕರೆ ಮತ್ತೆ ಆಳಾದ ನಿಂತಿಗೆಡಿಸಿ ನಡ ಅನ್ನೋ ನೋವಾಗಿ ಹೋತತಗ ಇನ್ನು ಏನೇನು ಕನಸು ಕಾಣ್ತೀರಾ ನೋಡ್ರಿ ಇಲ್ಲ ಮಕ್ಕ ಯಾಕತಿ ಏನಾತ ಬಿಡಯವ್ವ ನಡ ಅನ್ನೋದು ನೋಡಿಲಿ ಯಾಕೆ ಕೆಟ್ಟ ನೋವಾಗೈತವ ಇವ ಸಾಕಾಗಿ ಹೋಗೈತೆ ಇವ ಯಾಕತಿ ಏನು ಈ ಮನೆಗಿನಿ ಸ್ವಚ್ಛ ಮಾಡಿದೆ ಹೆಂಗ ಎಲ್ಲಿ ಮನೆ ಸ್ವಚ್ಛ ಮಾಡಕ್ ಹೋಲ್ ಬಿಡಯವ್ವ ತಗ ನಿಮ್ಮ ಮಾವ ಐತಲ್ಲ ಎಡಪೇಸಿ ನಿಮ್ಮ ಮಾವನಿಂದನ ಆಗದೀವಿ ಇಂಥವೆಲ್ಲ ರಾಡಿ ಶಾಂತವ ತೋ ಆದ್ರೂ ಈ ವಯಸ್ಸಿಗೆ ಏನು ಹೆಂಗ್ ಮಾತಾಡ್ತೀರಿ ಪಚ್ಚಿ ಅದೆಲ್ಲ ಅಲ್ಲ ಯಾ ದೇವ್ರೆ ಅವೆಲ್ಲ ಯಾ ಸುಡ್ಗಾಡತ್ತಿಲ್ಲ ಏನಿಲ್ಲ ಅದೆಲ್ಲ ರಾತ್ರಿ ಮಕ್ಕೊಂಡಾರಂತೆ ಏನೋ ಕನಸು ಬಿದ್ದತಿ ಕನಸ್ನ್ಯಾಗ ನಾಯಿ ಶಿವಲಿಂಗನ ಮನೆಗೆ ಹೋಗ್ಯಾರಂತ ಅಲ್ಲೇನೋ ಅವೇನೋ ನಾಯಿ ತಂದಾನಂತ ಆ ನಾಯಿ ಒಮ್ಮೆ ಅಡ್ರಕ್ಕಂತ ಕಡ್ಯಾಕ ಬಂದ್ಬಿಡ್ತಂತ ಆ ಕಡ್ಯಾಕ ಬಂದಿದ್ದು ಹುಚ್ಚಿ ಹಚ್ಚಿ ಅಂತೇಳಿ ಅದಕ್ಕೆ ಒದ್ಯಾಕ ಹೋಗಿ ನನ್ನ ಜಾಡ್ಸತ ಒದ್ದಿದ್ದು ತಳಗ್ ಬಿದ್ದೇನಿ ಕಾಲು ಒಂದೇ ಸಮನ ನಾಯಿ ಬೆನ್ನತ್ತೈತೆ ಅನ್ನಂಗೆ ಓಡಾಕತ್ತಾರ ಮಕ್ಕೊಂಡಲ್ಲೇ ಏನು ಮಾಡ್ತೀರಿ ಹೇಳಿ ನೋಡೋಣ ಅಯ್ಯೋ ಒದಿ ಹೊಡ್ತಕ್ಕ ನಡ ಅನ್ನೋದು ಗಚ್ಚಂತ ಮುಂದೆ ಮುಕ್ಕುರ್ಸಿ ಬಿದ್ದೇನ್ರಿ ಪಲ್ಲಂಗದಿಂದ ಕೆಳಗ ಆಟಿಯಮ್ಮ ಹೌದಾ ಅಲ್ಲ ನಾನು ಅದೇ ಅಂತೀನಿ ಏನಪ್ಪ ಇದು ಅಂತೇಳಿ ಅಯ್ಯೋ ಕತಿ ಅಲ್ಲ ಪಾಪ ಪುಣ್ಯಕ್ಕಿನ್ನೂ ಜಾಡಿಸೋದಾರ ಚಲೋ ಆತು ಭಗನ ಏನಾರ ರಮ್ ಅಂತೇಳಿ ಆ ಹೋಳ ಮಗಲ್ಲೇ ಮಕ್ಕೊಂಡೊತ್ನ್ಯಾಗ ಕಪಾಳಕ್ಕೆ ಆ ಕೈಲೇ ಕಿವಿ ಮಡ್ಡಿ ಕೆಪ್ಪಾಗಂಗೆ ಬಿತ್ತಂದ್ರೆ ಕಿವಿ ಗತಿ ಏನಾಗ್ಬೇಕಂತೆ ನಾನು ಅಯ್ಯೋ ದೇವ್ರೆ ಒಂದು ಸ್ವಲ್ಪ ಹುಷಾರಾಗೆ ಇರ್ರಿ ನೀನು ಏನೋ ಒಂಚೂರು ಹುಷಾರಾಗೆ ಇರು ಮಕ್ಕಳು ಹೊತ್ನ್ಯಾಗ ಕತಿಯಪ್ಪ ದೇವ್ರೆ ಅಲ್ಲ ಏನು ಹೇಳೋದಿದಕ್ಕಂತೀನಿ ನಾನು ಏನಿಲ್ಲ ನಿಶೆ ಹೆಚ್ಚಾಗಿರ್ತೈತೆ ಮಕ್ಕೊಂಡಾಗ ಹಂಗೆ ನಾಯಿನೂ ಬರ್ತೈತಿ ಹಂದಿನೂ ಬರ್ತೈತಿ ಕನಸ್ನ್ಯಾಗ ಅದು ಬಿಡು ಹೋಗ್ಲಿ ಶಾಂತ ಈ ಪಾರ ಒಂದು ಏನು ಸುದ್ದಿ ಅಯ್ಯೋ ದೇವ್ರೆ ಇಡೀ ಊರ್ ಮಂದಿನ ಮಾತಾಡಕತ್ತಾರಲ್ಲ ಏನು ಆಕಿ ಮಕ್ಕಳೇನ ಬೇರೆ ಮನೆ ಮಾಡ್ಕೊಂಡು ಹೋದ್ರಂತೆ ಪಾಪ ಅಲ್ಲ ಏನು ಮಾಡ್ತೀರಿ ಹೇಳ್ರಿ ಕೆಲ್ಸದ ಸಂಬಂಧ ಬೇರೆ ಮನೆ ಮಾಡ್ಕೊಂಡು ಹೋದ್ರು ಮತ್ತೆ ಆಕಿಗೂ ಇಷ್ಟ ಇಲ್ಲ ಆಕಿಗೂ ಬಾ ಅಂದ್ರಂತೆ ನಾವಲ್ಲಪ್ಪ ಯಾರ ಹತ್ರನೂ ಬರಕ ನಾನು ನನ್ನ ಗಂಡು ಬಿಟ್ಟಿದ ಮನೆ ಐತಿ ಇಲ್ಲೇ ಇರ್ತೇನೆ ಬೇಕಾದಷ್ಟು ದಿನ ಆಗೋಲ್ತಕ್ಕ ನಾ ಎಲ್ಲಿಗೂ ಬರೋದಿಲ್ಲ ಅಂತ ಅಂದ್ಲಕ್ಕೆ ಹೌದಾ ಮತ್ತು ಹೌದು ಯಾರಿಗಾದ್ರೂ ಹಂಗೆ ಬಿಡು ಅನ್ಸೋದು ಅಲ್ಲ ಇಷ್ಟು ಹುಟ್ಟಿ ಇಲ್ಲೇ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಇಲ್ಲೇ ಇದ್ದು ಎಲ್ಲ ಹೊಂದಾಣಿಕೆ ಆಗಿರ್ತೈತಿ ಒಮ್ಮಿಂದ ಒಮ್ಮಕ್ಕ ಬಿಟ್ಕೊಟ್ಟು ಅವ್ರ ಕರ್ದಲ್ಲಿ ಹೋಗಿ ಸೊಸಿ ಸೂರಿಗೆ ಬೀಳೋದಂದ್ರೆ ಹೌದಿಲ್ಲ ಅಲ್ಲ ಹೇಳೋದ್ರಾಗೂ ಅರ್ಥ ಐತಪ್ಪ ಯಾರಿಗೂ ಹಾಕಕತ್ತೇಳ ಯಾರಿಗೂ ಆಗೋದಿಲ್ಲ ಎಲ್ಲರೂ ನನ್ನ ಮಕ್ಳು ಹಂಗಿರ್ತಾರ ಸೊಸಿಗೆ ಎಷ್ಟು ತರ ಕರೀಲಿ ನೀ ಬೇಕಾದ್ರೆ ಹೋಗಿ ಶೆಟ್ಟಿ ನಮ್ಮ ಅವ್ನು ಬಿಟ್ಟು ಬರೋದಲ್ಲ ಅಂತ ನನ್ನ ಮಗ ಏನಂದ ನನ್ನ ಮಗ ಬಂಗಾರ ಗಿಟ್ಟಿವ ಸುಳ್ಳು ಅನ್ಬಾರ್ದು ಇಂಥ ಮಗ ಊಟಕ್ಕೆ ಪುಣ್ಯನ ಮಾಡ್ಯಾನ ನೋಡ ಶಾಂತವ ನಾನು ಅವ ಸಾಕು ಕೊಚ್ಕೊಂಡಿದ್ದೆ ಅಯ್ಯ ಕತ್ತಿ ಪುಣ್ಯ ಮಾಡ್ಯಾಳ ಅಂತ ಏನು ಪೂರ್ತಿ ವಿಚಾರ ಗೊತ್ತ ನಿಂಗೆ
ಅಯ್ಯೋ ದೇವ್ರೆ, ಪೂರ್ತಿ ವಿಚಾರ ಗೊತ್ತಾ? ಏನ್ ನಿಂಗೆ ಗೊತ್ತಂದ್ ಭಾಳ ಸುಮ್ಮನಿರು. ನನ್ನ ಮಗ ಹೇಳ, ನಾನು ಎಲ್ಲೆಲ್ಲಿ ಹೋಗುದಿಲ್ಲ, ನಮ್ಮ ಅವ್ವನ ಹತ್ರನೇ ಇರೋದು, ಬೇಕಾದಾಗೋಲ್ತಕ್ಕ ಅಂತೇಳಿ. ಇಂಥ ಮಗ ಯಾರಿಗೆ ಸಿಗ್ತಾನೆ ಹೇಳಿ ನೋಡೋಣ. ಅವ ಬಾರ್ಲಾ, ಈಗ ನಿಂದ ವಿಚಾರ ಮಾತಾಡಕತ್ತಿದ್ದೆ ನೋಡು. ಏನವ? ಏನಿಲ್ಲಪ್ಪ. ಅಂದಂಗ ಏನು ಈಗ ಎಲ್ಲ ಇನ್ನು ಎಷ್ಟು ಯಾವಾಗ ಹೋಗೋದಂತೆ? ಸಂಜೆ ಟ್ರೈನಿಗೆ ಯಾವಾಗ? ಅತ್ತೇರ ಸಂಜೆ ಟ್ರೈನಿಗೆ ಇಬ್ರು ಹೋಕ್ಕೇವಿ. ಹ್ಞೂನವ, ಅದು ಮುಂಗೆ ಎಷ್ಟೇ ಆದರೂ ಹೆಂತೆಲ್ಲ ಹೆಂಗೆ ಬಿಟ್ಟು ಹೋಗೋದು ಹೇಳಿ ನೋಡೋಣ. ಬಿಟ್ಟು ಇದು ಮಾಡೋದು ಪಾಪ. ಮತ್ತು ಆಕಿಗೂ ಒಬ್ಬಾಕಿ ಹೋಗಿರ್ಬೇಕಲ್ಲೇ. ಒಂದು ವರ್ಷ ಅಂತ ಅಷ್ಟೇ. ಅರ್ಧ ಒಂದು 15 ದಿನ ಇತ್ತಾಗ, ಒಂದು ಸ್ವಲ್ಪ ದಿನ ಹತ್ತಾಗ ಹಿಂಗೆ ಮಾಡ್ಕೊತ ಹೆಂಗ ಒಂದು ಕಾಲ ಕಳೆದು ಬಿಡೋಣ ಅಂತ. ಮತ್ತೇನಿಲ್ಲ. ಈಗ ಹೋಗಲೇ ಇಲ್ಲ ಅಂದ್ರೆ ನೋಡಿದ ಮಂದ್ಯಾರ ಏನಂತಾರೆ. ಈಗ ನಂದೇ ಗೌರ್ಮೆಂಟ್ ನೌಕರಿ ಆಗಿದ್ರೆ ಈಗ ಬೇನತ್ಕೊಂಡ್ ಬರ್ತಿದ್ದಿಲ್ಲ ಹೇಳಿ ನೋಡೋಣ. ಈಗ ಪಾಪ ಆಕಿಗೆ ಏನೋ ಟ್ರಾನ್ಸ್ಫರ್ ಆಗೈತಿ, ಅದು ಅಲ್ಲದೆ ಅವ ಆಕಿ ಹೇಳೋದ್ರಾಗೂ ಅರ್ಥ ಐತಿ. ಕೆಲಸ ಬಿಟ್ಟು ಮಾಡೋದೇನೈತಿ, ಕಂಡಾಬಿಟ್ಟು ರೊಕ್ಕ ನಮ್ಮ ಸಾಲ ಅರ್ದಾಳ ಪಾಪ. ಈಗ ಅವಾಗೆಲ್ಲ ಚೆನ್ನಾಗಿತ್ತು, ಈಗ ಆಕಿಗೆ ಏನೋ ಟ್ರಾನ್ಸ್ಫರ್ ಆಗೈತಿ, ಜೊತೆಗೆ ಹೋಗೋಕ್ಕಾಗಲ್ಲ ಅಂತೇಳಿ ಏಕಾಏಕಿ ಕೆಲಸ ಬಿಡು ಅಂತಂದ್ರೆ ಕಷ್ಟಪಟ್ಟು ದುಡ್ದಾಳ. ಅಲ್ಲಿ ಹೋದ್ಮೇಲೆ ಏನು 60,000 ಮಟ ಪಗಾರ ಕೊಡ್ತಾರಂತ, 65,000 ರೂಪಾಯಿ ಮಟ. 65,000 ತಿಂಗಳಿಗೆ ಅಂದ್ರೆ ಏನು ಸ್ವಲ್ಪ ಆತನವ? ಅದಕ್ಕೆ ಹೋಗಿರೋಣ ಅಂತ. ಅವ ಒಂದು ವರ್ಷ ಅಡ್ಜಸ್ಟ್ ಮಾಡ್ಕೊ, ಆಮೇಲೆ ಹೆಂಗಾರ ಮಾಡಿ ಇತ್ತಾಗ ಕಿತ್ಕೊಂಡು ಟ್ರಾನ್ಸ್ಫರ್ ಹಾಕೊಂಡ್ ಬಂದ್ರಾತ, ಹೋಗೋಣ ಅಂತ ಮಾಡೇನಿ. ಬೇಡ ಅಂತ ಅನ್ನಕ್ಕೆ ಹೋಗ್ಬಿಡವ. ಬಾ 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 ಹಲಕಟ್ ಬಾಡ, ನನ್ನಿದ್ರಿಗೆ ಏನು ಬಗ್ಗಿದ್ದು ನೀನು? ನಾನು ಹೋಗೋದೇ ಇಲ್ಲ, ನನಗೆ ಬೇಕಾಗೇ ಇಲ್ಲ, ನಾನು ಮಾತ್ರ ಹೋಗೋದಿಲ್ಲ ಅಂತೇಳಿ ಅಂದು ಇದಾನ ಹಂಗಾರ? ಹೋಗೋದಿಲ್ಲ ಅಂತ ಅನ್ನೋದು ರೀತಿ. ನಾನು ಹಂಗಾರ ನನ್ನ ಮಗ ಭಾರಿ ಬಂಗಾರದಂತವ, ಅವ ಹೋಗೋದಿಲ್ಲ ಅಂದಮೇಲೆ ಮುಗಿತವ, ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಾ ತಿಳ್ಕೊಂಡೇನಿ. ನೀನು ಸಮಯ ಸಾಧಕಪ್ಪ. ನೀನು ಏನು ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ತಿ. ಏನು ಹೋಗೋಣಂದ್ರೆ ಹೋಗೋಣಂತೀವಿ, ಬೇಡಂದ್ರೆ ಬಿಟ್ಟು ಬಿಡ್ತೀಯಲ್ಲ. ಅಲ್ಲವಾ, ಈಗ ಆಕಿನ ಒಬ್ಬೇಕಿನ ಕಳ್ಸೋದ್ರಾಗೂ ಅರ್ಥ ಐತೆ. ನೀನೇ ಹೇಳಂಗಾರ ನೋಡೋಣ. ಆಕಿಗೆ ಎಷ್ಟು ಬೇಜಾರಾಗಿರ್ತೈತಿ, ಹೌದಿಲ್ಲ? ಜನನ ರಮೇಸ್ತಾರ. ಅತ್ತಿ ಮಾವ ಏನಂದ್ರು ಅವ್ರು? ಹೋಗನ್ರಿ ಅಂತ ಹೇಳಿಲ್ಲ. ಹೋಗಪ್ಪ ಹೋಗು, ಏನಾರ ಮಾಡ್ಕೊ ಹೋಗು. ನಾವು ಸುಮ್ಮನೆ ಬಡ್ದಾಡೋದು ಮಗ ಅಂತೇಳಿ. ಮಗ ಸೊಸಿದ ಒಂದೇ ಯೋಚನೆ, ಮತ್ತೆ ಯಾರ್ದೈತಪ್ಪ ಯೋಚನೆ ಹೇಳಿ ನೋಡೋಣ. ಹೋಗು, ಎಲ್ಲೆಲ್ಲಿ ಹೋಗ್ಬೇಕು ಅನಿಸುತ್ತೆ ಅಲ್ಲಲ್ಲಿ ಹೋಗ್ರಿ. ನನ್ನ ಹಣೆ ಬರ್ ಸರಿ ಇಲ್ಲ, ಯಾರಿಗೆ ಏನಂದು ಏನು ಪ್ರಯೋಜನ ಹೇಳಿ ನೋಡೋಣ ಹಂಗಾರ. ಅವ ಒಂದು ವರ್ಷ ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕು, ಹಂಗೆ ಮಾಡಬೇಡ. ಹೋಗಿ ಒಂದೇ ವರ್ಷ ಬರ್ತೀನಿ. ಏನಾರ ಮಾಡ್ಕೊ, ನಾನು ನಿನ್ನ ಯಾಕೆ ಏನು ಎತ್ತಂತ ನಾ ಏನು ಕೇಳಕ್ಕೆ ಹೋಗೋದಿಲ್ಲ, ನಿನ್ನಿಷ್ಟ. ನೋಡತ್ತಿ ಹೆಂಗೆ ಮಾಡ್ತಾಳ. ನೀ ಸುಮ್ಮನೆ ಹೋಗ್ರಿ, ಗಂಡ ಇಂತಿ ಹೊಂಟಿರಲ್ಲ, ಹೋಗ್ರಿ. ಏನು ನೀ ಹೇಳೋದ್ರಾಗೂ ಅರ್ಥ ಐತಿ, ರೊಕ್ಕ ಪಗಾರ ಜಾಸ್ತಿ ಕೊಡ್ತಾರಂತಲ್ಲ. ಈಗ ಏನು ಮಾಡೋಕ್ಕತಿ ಹೇಳಿ? ಈಗ ಕೆಲಸ ಬಿಟ್ಟು ಮನೆ ಕುಂದ್ರ ಬದ್ಲಿ ಹೋಗ್ರಿ. ಆದರೆ ಮಕ್ಳು ಮರಿ ಕಡೆ ಲಕ್ಷ ಕೊಡ್ರಿ ಅಷ್ಟೇ, ಮತ್ತೇನಿಲ್ಲ. ಆಯ್ತು ಅವರಪ್ಪ, ಹೋಗ್ಬರ್ರಿ. ಈ ಶಾಂತಕ್ಕೆ ಏನು ಬುದ್ಧಿ ಬುಕಾಲಿ ಐತೆ ಇಲ್ಲ ನನಗಂತೂ ತಿಳಿವಲ್ತು. ಯಾಕೆ ಏನಾತ? ಕರಕ ಸಮಾಧಾನ ಕುಂದ್ರ. ಸಮಾಧಾನ ಕುಂದ್ರಂತಿ ಗಿರ್ಜಿ, ನನ್ನ ಜೀವ ಬಡ್ದಾಡಕತ್ತಿರ ನಿನಗೆ ಹೆಂಗೆ ಹೇಳಿ ನಾನು? ಯಾಕೆ ಏನಾತ ಹೇಳ. ಬಾ ಇಲ್ಲಿ ಕುಂದ್ರ, ಬಾ. ನನ್ನ ಕೈಕಾಲು ತರಗುಡಾಕತ್ತಾವ, ನಾ ಕುಂದ್ರಾಕ ಒಲ್ಲೆ. ನಾ ಇನ್ನೇನು ಶಾಂತಕ್ಕನ್ ಮಾತಾಡ್ಸಲ್ಲ, ಬೇಕಾಗೇ ಇಲ್ಲ ನನಗೆ. ಯಾಕೆ ಏನಾತ? ಅಲ್ಲ ಇವತ್ತು ಆ ಸೋಮೆ ಅದಲ್ಲ, ಹಲ್ಕಟ್ ಬಾಡೆ ಹಿಂತಿ ನಿಗರ್ ಬಡ ನೀರು ಕುಡ್ದಾನ. ಆ ಬಾಡೆ ಬಂದು ನನ್ನ ಜೀವಕ್ಕೆ ನನಗೆ ಆಸರ ಬೇಕು, ನಾ ಇಬ್ರು ಒಕ್ಕಟ್ಟು ಜೊತೆಯಾಗಿರ್ಬೇಕಂತ ಆಸೆ ಪಟ್ಟನಿ. ನಾ ಪಾರ್ವತಿ ಅಂತಪ್ಪ ಅವನ ಬಾಯಾಗ. ಪಾರಕ್ಕಲ್ಲ, ಪಾರ್ವತಿ. ಪಾರು ನನ್ನ ಚಿನ್ನದ ಬೆಳಿ ನೀರು ಅಂತಾನ. ಹಲ್ಕಟ್ ಬಾಡೆ ಹಂಗ ಏನು ಹಲ್ಲು ಕಿಸಿತಾನಂಗ, 32 ಹಲ್ಲು ಹಲ್ಕಿ ಅಂತ ಮುಂದೆ ಬಿಟ್ಟಿರ್ತಾನಂಗ. ತಲೆ ಕೆಡಂಗತ್ತಾಗ ಮದುವೆ ನನ್ನ ಈ ವಯಸ್ಸಕ್ಕೆ. ಅಲ್ಲ ಮಕ್ಕಳು ಅತ್ತಾಗ ಹೋಗ್ಯಾರ, ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ತಿನ್ನಾಕ, ಅದನ್ನೇ ಕಾಯಕತ್ತಿಲ್ದ ನಾವು ಪಾರಕ್ಕ ಅಂತ ಊರನ್ ಮಂದಿ ಆಡ್ಕೊಳಂಗಿಲ್ಲ. ನಾ ಗಿರ್ಜಿ ನೀನೇ ಹೇಳೋಣ, ಅವನ್ನ ನಾನು ಮದುವೆ ಮಾಡ್ಕೋಬೇಕನ? ಹೋಗ ಊರ್ ಮಂದಿ ಏನು ಅನ್ನಕ್ಕಿಲ್ಲ ನನಗೆ, ಅವ್ರಿದ್ರಿಗೆ ಎಷ್ಟು ಮರ್ಯಾದೆ ಆಗಕ್ಕಿಲ್ಲ ನನಗೆ ಊರನ್ ಮಂದಿ ಮುಂದೆ. ಓ ಹಂಗಾರ ಈಗ ಊರ್ ಮಂದಿ ಹೆದರಾಕತ್ತೇನ? ಹೆದರ್ಬೇಕ ಗಿರ್ಜಿ, ಹೆದರ್ಲಿಲ್ಲ ಅಂದ್ರೆ ಹೆಂಗಾಗತ್ತದ? ಹೇಳಂಗಾರ ನೋಡ, ಹೆದರ್ಲಿಲ್ಲ ಅಂದ್ರೆ ಆಕತ್ತೇನ? ಹೆದರ್ಬೇಕವ, ಯಾಕಂದ್ರೆ ಅವ್ರ ನಡ್ಕಲ್ಲ ಬಾಳೆ ಮಾಡ್ಬೇಕಾಗಿರೋದು. ಅವ್ರ ಹತ್ರ ಒಂದೊಂದು ಮಾತು ಅನಿಸ್ಕೊಳಕ್ ಆಗ್ಬೇಕಲ್ಲ. ನನ್ನ ಕರ್ಮಕ್ಕತ್ತಾಗ ಆಗಲ್ಲ ಅನಿಸ್ಕೊಳಕ, ಗೊತ್ತನ? ಏನ್ ಮಾಡ್ತೀನಿ, ನನ್ನ ಹಣೆ ಬರಕತ್ತಾಗ ಎಲ್ಲ ಈ ರೀತಿ ಆಗ್ಬಿಡ್ತಲ್ಲ ಅನ್ನೋದೇ ನನಗೆ ಬೇಜಾರ. ಏನ್ ಮಾಡ್ತಿ ಹೇಳು? ಶಾಂತಕ್ಕಂಗಾರ ಬೈದು ಉಗಿದು ಬುದ್ಧಿ ಹೇಳ್ತಾಳ ಅವಂಗ, ಹಿಂಗೆ ಮಾಡ್ಬೇಡಪ್ಪ, ನೀನು ಮಾಡೋ ಪದ್ಧತಲ್ಲ ಸರಿಯಲ್ಲ ಅಂತ ಹೇಳ್ತಾಳಂತ ನಾ ತಿಳ್ಕೊಂಡೇನಿ. ಆದ್ರೆ ನೋಡಿದ್ರೆ ಶಾಂತಕ್ಕ ವಾಪಸ್ ಉಲ್ಟಾ ಅವ ಹೇಳಿದ್ರೆ ಏನು ತಪ್ಪ ಇಲ್ಲ. ನೋಡ್ಪ ಪಾರಕ ವಿಚಾರ ಮಾಡು, ಏನಾಗದೈತಿ ಮತ್ತೆ ಇಬ್ರು ಒಬ್ರಿಗೊಬ್ರು ಜೊತೆ ಹಾಕಿರಿ ಅಂತ ಅಂದ್ಬಿಡದ. ನಂಗೆ ಒಂಥರ ಹೆಂಗೆ ಆಗ್ಬಿಡ್ತು ಗೊತ್ತನ. ಅದಕ್ಕೆ ಇನ್ನೇನು ಶಾಂತಕ್ಕೆ ನಾ ಮಾತಾಡ್ಸಂಗಿಲ್ಲ, ನನಗೆ ಬೇಡ, ನಾ ಮಾತಾಡ್ಸಂಗಿಲ್ಲ. ನೀನೇ ಹೇಳ್ಬಿಡಿ ಗಿರ್ಜಿ, ನಾ ಮಾತಾಡೋದಿಲ್ಲ ಅಂತೇಳಿ. ನಾ ಶಾಂತಕ್ಕಿದ್ರಲ್ಲಿ ಬರೋದಲ್ಲವ. ಓಹೋ, ನನ್ನ ಮಕ್ಕಳು ಏನಂತಾವ ಅದನ್ನಾರ ವಿಚಾರ ಮಾಡಿ ನೋಡೋಣ. ಪರಕ ನಿನ್ ಗಂಡ ನಿನ್ ಬಿಟ್ಟು ಎಷ್ಟು ವರ್ಷ ಆತ? ಅವ ನನ್ನ ಮಕ್ಕಳು ಒಂದು 10 ವರ್ಷ ಇದ್ದಾಗ ಹೋಗ್ಯಾನ. ತಪ್ಪು ತಿಳ್ಕೊಬೇಡ. ನಾನು ನಿನಗೆ ಹಂಗೆ ಒಂದು ಮಾತು ಕೇಳ್ತೇನೆ, ಮತ್ತೆ ತಪ್ಪು ತಿಳ್ಕೊಬೇಡ. ನನ್ನ ಗೆಳತಿಯನ್ನ ಸಲಿಗಿಲಿ ಕೇಳಾಕತ್ತೇನೆ. ಮತ್ತೆ ಮನುಷ್ಯ ಅಂದಮೇಲೆ ಆಸೆ ಆಕಾಂಕ್ಷೆಗಳು, ಒಂದೊಂದ್ಸಲ ಭಾವನೆಗಳು ಉಂಟಾಗೋದು ಸಹಜ, ಹೌದಾ? ನಿನ್ನ ಮನಸ್ಸಿನ ಭಾವನೆಗಳನ್ನ
ಹೆಂಗೆ ನೀನು ಹಿಡಿದಿಟ್ಕೊಂಡಿ? ಅಲ್ಲ ನಿಂಗೆ ಯಾವತ್ತೂ ಏನು ಅನ್ನಿಸ್ಲೇ ಇಲ್ಲ. ಹಂಗೆ ಕೇಳತ್ತೀನಿ ಪರಕ, ಮತ್ತೆ ತಿಳ್ಕೊಬೇಡ. ಇಷ್ಟು ವರ್ಷದಾಗ ಯಾವತ್ತೂ ನಾನು ನಿನ್ನ ಈ ಮಾತು ಕೇಳಿಲ್ಲ. ಈಗೂ ಏನು ಕೇಳ್ಬೇಕನ್ನೋದು ಇದ್ದಿದ್ದಿಲ್ಲ, ಆದರೂ ಹಂಗೆ ಕೇಳ್ತಾ ಇದ್ದೀನಿ. ಗಿರ್ಜಿ ನಿನ್ನ ಮುಂದೆ ಹೇಳೋದೇನೈತಿ? ಈಗ ನನಗೆ ಯಾವುದು ಅನ್ಸಲ್ಲ, ಆದ್ರೆ ಅವಾಗ ನನಗೆ ಅನ್ನಿಸ್ತಿತ್ತಪ್ಪ, ಅನ್ಸೈತಿ. ನಾನು ಸಣ್ಣ ವಯಸ್ಸಿಗೆ ಅಲ್ಲ ಮದುವೆ ಮಾಡಿದ್ದು, ಮದುವೆಗೆ ವರ್ಷದಾಗ ನಿಂತ ದೊಡ್ಡವ, ಎರಡನೇದವ ಆಗ ಒಂದು 2 ವರ್ಷಕ್ಕಂದ್ರೆ ಮತ್ತೆ ಇವನು ಹುಟ್ಟಿದ. ಅವಾಗ ಒಳ್ಳೆ ನನಗೆ 18-19 ವರ್ಷ. ಯಾಕಂದ್ರೆ ನಂಗೆ ನಾನು 12 ವರ್ಷಕ್ಕೆ ದೊಡ್ಡಕ್ಕೆ ಅದೇ, 13 ವರ್ಷ ಅಂದ್ರೆ 12 ವರ್ಷಕ್ಕೆ ದೊಡ್ಡಕ್ಕೆ ಅದೇ, 13 ಅಂದ್ರೆ ಆಲೆ ಮದುವೆ ಆಗಿತ್ತು ನಂದು. ಅವಾಗೆಲ್ಲ ಭಾರಿ ದೌಡಲ್ಲೇ ಮದುವೆ ಮಾಡೋದು. ಒಂದು 18 ವರ್ಷದೊಳಗೆ ನನ್ನ ಮಕ್ಕಳು ಹುಟ್ಟು ಮಾತಾಗಿತ್ತು. ಆಮೇಲೆ 10 ವರ್ಷದವ್ರು ಆದ್ರೆ ಅಲ್ಲಿ ಮಟ್ಟ ಇದ್ರಿ ಇವರು. ನನಗೆ ವಯಸ್ಸು ಎಷ್ಟಿತ್ತು ಅಂದರೆ ಒಂದು 25-26 ವರ್ಷ ಇತ್ತು, ಏನೋ 30 ವರ್ಷ ಇತ್ತು, ನಂಗೆ ಅಷ್ಟು ನೆನಪಿಲ್ಲ ಗಿರ್ಜಿ. ಅವಾಗ ನೋಡು, ಆವಾಗ ಬಿಟ್ಟು ಹೋಗ್ಬಿಟ್ರು. ಏನು ಮಾಡ್ತಿ ಅನ್ನಿಸ್ತು, ಆದರೆ ನನ್ನ ಮನಸ್ಸನ್ನ ಆ ಕಡೆ ಕೊಡಲೇ ಇಲ್ಲ. ದೇವರು ದಿಂಡ್ರು ಅದು ಇದು ಪೂಜೆ ಪುನಸ್ಕಾರ, ಆಮೇಲೆ ಯಾವ್ದಾರು ಗುಡಿಯಾಗ ಭಜನೆ ಕೇಳಕ್ಕೆ ಹೋಗೋದು, ಆಮೇಲೆ ರಾತ್ರಿ ನಿದ್ದೆ ಹತ್ತ ಮಟನೂ ಮಾತಾಡ್ಕೊತ ಕುಂದ್ರೋದು, ಹಿಂಗೆಲ್ಲ ನನ್ನ ಮನಸ್ಸನ್ನ ಬೇರೆ ಕಡೆ ನಾನೇ ಇಟ್ಕೊಂಡೆ. ಆದ್ರೆ ನಾ ಯಾವತ್ತು ಕೆಟ್ಟ ದಾರಿ ಮಾತ್ರ ತುಳಿದಿಲ್ಲ. ಎಷ್ಟು ಜನ ಗಂಡಿದ್ದಾರೆ, ಗಂಡುಗಳಿಗೆ ಅನ್ಯಾಯ ಮಾಡ್ತಾರೆ ಹೆಂಡ್ತ್ಯಾರ. ಗಂಡ ಬಿಟ್ಟು ಹೋದ್ರು ಜೀವನ ಪರ್ಯಂತ ಚಂದಾಗಿ 4 ಮಂದಿಯಾಗ ಮರ್ಯಾದಿಂದ ಜೀವನ ಮಾಡಿದವರು ಅದಾರ. ಏನು ಮಾಡ್ತಿ ಹೇಳು? ನೋಡು, ಆವಾಗ ಅಷ್ಟು ಗಟ್ಟಿ ಧೈರ್ಯದಿಂದ ನೀನು ಜೀವನ ಮಾಡಿ, ಈಗಾಗಲ್ಲನ? ಈಗ ನೀನು ಇದಕ್ಕಾಗಿ ಮದುವೆಗೆ ಅಂತ ಅದು ಯಾರದು ತಿಳ್ಕೊಳ್ಳೋರು? ಏನೂ ಇಲ್ಲ. ನಾನು ನಿನಗೆ ಮದುವೆ ಆಗಂತ ಹೇಳಾಕತ್ತಿಲ್ಲ, ಅದು ನಿನ್ನ ಮನಸ್ಸಿನ ಭಾವನೆ. ಆದರೂ ತಪ್ಪಿಲ್ಲ ಅಂತ ಹೇಳಾಕತ್ತೇನೆ ಅಷ್ಟೇ. ಈಗ ನೋಡಿ, ನಿನ್ನ ಮಗ ಸೊಸಿ ಮಾತಾಡಬೇಡ. ನನಗೆ ಗೊತ್ತು ನೀನು ಅವರು ಎಲ್ಲ ಒಂದೇ. ನೀವು ಬೇಕಾಗಿಲ್ಲ ನನಗೆ. ನಾನು ಬಂದೆಲ್ಲ ಇಲ್ಲಿಗೆ, ಅದ ನನ್ನ ತಪ್ಪಾಗಿದ್ದು. ಸರಿ, ನಾನು ಹೋಗ್ತೇನೆ. ಸ್ವಲ್ಪ ಅರ್ಥ ಮಾಡ್ಕೊ. ನಿನ್ನ ಮಕ್ಕಳು ಅತ್ತಾಗ ಹೋದ್ವು, ಇಷ್ಟು ವರ್ಷ ಒಬ್ಬಕ್ಕೆ ಜೀವನ ಕಳೆದಿ, ನಿಂದು ಅಂತ ಒಂದು ಕಷ್ಟ ಸುಖ ಹಂಚ್ಕೊಳತ್ತಾರ ಒಂದು ಜೀವ ಬೇಡನ್ಲೆ ಜೊತೆಗೆ. ಏನಾರ ಹೇಳಾಕ ಕೇಳಾಕ ಬ್ಯಾಸರ ಆಸರ ತಿಳ್ಕೊಳಕ್ಕಾರ ಒಂದು ಬೇಡನ್ಲೆ. ನಿನ್ನ ಸೊಸ್ತ್ಯಾರ ನಿನಗೆ ನೋಡ್ಕೊಳ್ಳೋದು ಅಷ್ಟ್ರಾಗ ಐತಿ, ಅದು ನಿನಗೂ ಗೊತ್ತಿದ್ದಿದ್ದೇ ಐತಿ, ಹೌದಾ? ನಿನ್ನ ಸೊಸ್ತ್ಯಾರ ಏನು ನಿನ್ನ ನೋಡ್ಕೊಳ್ಳೋರಲ್ಲ, ಮಾಡೋರಲ್ಲ. ಮತ್ತು ನಿನ್ನ ಜೀವನಕ್ಕೆ ಅಂತಂದೇಳಿ ಯಾರ ಆಸರೆನ ಬೇಡನ? ಮಕ್ಕಳು ಈಗ ಬಿಟ್ಟೋದ್ರ ಮುಂದೆ ನೋಡ್ತಾರಂತ ಮಾಡಿಯ? ಸಾಧ್ಯನೇ ಇಲ್ಲ. ಅವ್ರು ಹಂಗೆ ನೋಡೋರಾಗಿತ್ತಂದ್ರೆ ನಿನ್ನ ಈ ವಯಸ್ಸಕ್ಕೆ ನಿನ್ನ ನಿಲ್ಬಿಟ್ಟು ಅವ್ರು ಹೆಂಡತಿ ಬಾಲ ಹಿಡ್ಕೊಂಡು ಹೋಗಿದ್ರಂತ ಮಾಡಿಯಾನ? ಅವ್ರು ಹೋಗ್ಯಾರ ಅಂದ್ರೆ ಅವ್ರಿಗೂ ಬೇಡ ಅಷ್ಟೇ. ಯಾವಾಗ ಬಂದು ಅದೇನ ಸತ್ಯ ಅಂತ ಹಣಿಕೆ ಹಾಕಿ ನೋಡೋದು ಅಷ್ಟೇ. ಇನ್ನು ಉಳಿದಿದ್ದ ದಿನ ಎಲ್ಲ ಒಬ್ಬೇಕೆ ಇರ್ಬೇಕಲ್ಲ ನೀನು, ಪಾಪ. ಅದಕ್ಕೆ ಮದುವೆ ಆಗ್ಬೇಕನ? ನೀನು ನನ್ನ ಜೋಡಿ ಮಾತಾಡಬೇಡ. ನೀ ಹಿಂಗೆ ಹೇಳ್ತಿ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡ ಗಿರ್ಜಿ. ಶಾಂತ ಕೇಳಿದ್ಲಂತೇಳಿ ನೀನು ಅದೇ ಮಾತಾ ಹೇಳತ್ತೀಯಲ್ಲ. ನನಗೆ ಬೇಕಾಗಿಲ್ಲ. ನನ್ನ ಜೀವನಕ್ಕೆ ನಾನು ಒಬ್ಬೇಕೆ ಸಾಕು. ಯಾರಿಲ್ದ ಏನು ನಂಗೆ ಜೀವನ ಮಾಡೋಕ್ಕಾಗಲ್ಲ ಅಂತ ಮಾಡಿಯೇನ? ಅಂತ ಗಂಡು ಬಿಟ್ಟೋದಾಗ ಈ ಸಣ್ಣ ಮಕ್ಕಳು ಕಟ್ಕೊಂಡು ಜೀವನ ಮಾಡೀನಿ, ಈಗಾಗಲ್ಲನ? ಅಕ್ಕದ ಪರಕ ಆದ್ರೆ ಅವಾಗಿನ ವಯಸ್ಸಿಗೂ ಈಗಿನ ವಯಸ್ಸಿಗೂ ವ್ಯತ್ಯಾಸ ಇಲ್ಲನೆ. ಸುಮ್ಮನಿರು ಸಾಕು, ಮಾತಾಡ್ಸ್ಬೇಡ ಗಿರ್ಜಿ. ನನ್ನ ಮಾತಾಡಕ ಬರಬೇಡ ನನ್ನ ಜೋಡಿ. ಅಲ್ಲ ಪರಕ, ಏನು ಹೇಳದಪ್ಪ, ನಾನು ಮಾತಾಡಿದ್ದೆ ತಪ್ಪ? ಏನೊಂದು ಗೊತ್ತಾಗೋಲ್ತಲ್ಲ.